ಕಿತ್ತೂರಿನ ಮೊದಲ ಜಯ ಬ್ರಿಟಿಷರಿಗೆ ಭಾರೀ ಅವಮಾನವಾಯಿತು. ರಾಣಿ ಚೆನ್ನಮ್ಮನ ಧೈರ್ಯವನ್ನು ಅವರು ಅಂದುಕೊಂಡಿರಲಿಲ್ಲ. ಆದರೆ ಅವರು ನಿಲ್ಲಲಿಲ್ಲ. ನೇರ ಯುದ್ಧದಲ್ಲಿ ಸೋತ ಬ್ರಿಟಿಷರು ಈಗ ಕುತಂತ್ರದ ಮಾರ್ಗ ಹಿಡಿದರು. ಬ್ರಿಟಿಷ್ ಅಧಿಕಾರಿಗಳು ರಹಸ್ಯವಾಗಿ ಕೆಲವರನ್ನು ತಮ್ಮ ಕಡೆಗೆ ಸೆಳೆಯಲು ಆರಂಭಿಸಿದರು. ಹಣ ಮತ್ತು ಅಧಿಕಾರದ ಆಸೆ ತೋರಿಸಿ ಕೆಲ ದೇಶದ್ರೋಹಿಗಳನ್ನು ತಮ್ಮ ಬಲೆಗೆ ಸೆರೆಹಿಡಿದರು. ಕಿತ್ತೂರಿನ ಒಳಗೆ ದ್ರೋಹದ ಬೀಜ ಬಿತ್ತಲಾಯಿತು. ರಾಣಿ ಚೆನ್ನಮ್ಮ ಈ ಅಪಾಯವನ್ನು ಅರಿತುಕೊಂಡರೂ ಯಾರು ನಂಬಿಕೆಗೆ ಅರ್ಹರು ಎಂಬುದು ತಿಳಿಯಲು ಕಷ್ಟವಾಯಿತು. ಇತ್ತ ಬ್ರಿಟಿಷರು ಮತ್ತೊಮ್ಮೆ ದೊಡ್ಡ ಸೇನೆಯೊಂದಿಗೆ ಕಿತ್ತೂರಿನ ಮೇಲೆ ದಾಳಿ ನಡೆಸಿದರು. ಈ ಬಾರಿ ಯುದ್ಧ ಇನ್ನಷ್ಟು ಭೀಕರವಾಗಿತ್ತು. ಯುದ್ಧದ ಮಧ್ಯೆ ಕೆಲ ದ್ರೋಹಿಗಳು ಕೋಟೆಯ ರಹಸ್ಯಗಳನ್ನು ಬ್ರಿಟಿಷರಿಗೆ ತಿಳಿಸಿದರು. ಇದರಿಂದ ಬ್ರಿಟಿಷರಿಗೆ ಒಳನುಗ್ಗಲು ಸುಲಭವಾಯಿತು. ಕಿತ್ತೂರಿನ ಸೇನೆ ಧೈರ್ಯದಿಂದ ಹೋರಾಡಿದರೂ ದ್ರೋಹದ ಪರಿಣಾಮ ದೊಡ್ಡದಾಯಿತು. ರಾಣಿ ಚೆನ್ನಮ್ಮ ಮತ್ತೆ ಕುದುರೆಯ ಮೇಲೆ ಕತ್ತಿ ಹಿಡಿದು ಯುದ್ಧಭೂಮಿಗೆ ಬಂದಳು. ಅವಳ ಕಣ್ಣುಗಳಲ್ಲಿ ಕೋಪ, ಹೃದಯದಲ್ಲಿ ದೇಶಭಕ್ತಿ. ನಾವು ಕೊನೆಯವರೆಗೂ ಹೋರಾಡಬೇಕು ಎಂದು ಸೈನಿಕರಿಗೆ ಧೈರ್ಯ ತುಂಬಿದಳು. ಆದರೆ ಪರಿಸ್ಥಿತಿ ನಿಧಾನವಾಗಿ ಕೈತಪ್ಪತೊಡಗಿತು. ಬ್ರಿಟಿಷರ ಸಂಖ್ಯೆ ಹೆಚ್ಚು, ದ್ರೋಹದಿಂದ ಬಂದ ದೌರ್ಬಲ್ಯ ಇವು ಕಿತ್ತೂರಿನ ಪರವಾಗಿರಲಿಲ್ಲ. ಕೊನೆಗೆ ರಾಣಿ ಚೆನ್ನಮ್ಮ ಸುತ್ತುವರಿಯಲ್ಪಟ್ಟಳು. ಅವಳನ್ನು ಬಂಧಿಸಿ ಬ್ರಿಟಿಷರು ಕಿತ್ತೂರಿನ ಮೇಲೆ ತಮ್ಮ ಆಳ್ವಿಕೆಯನ್ನು ಸ್ಥಾಪಿಸಿದರು. ಆದರೆ ರಾಣಿ ಚೆನ್ನಮ್ಮ ಸೋತವಳಲ್ಲ, ಅವಳ ಧೈರ್ಯ ಮತ್ತು ಹೋರಾಟ ಭಾರತೀಯ ಇತಿಹಾಸದಲ್ಲಿ ಅಮರವಾದದ್ದು. ಬಂಧನದಲ್ಲಿದ್ದರೂ ಅವಳ ಮನಸ್ಸು ಸ್ವತಂತ್ರವಾಗಿತ್ತು. ಅವಳ ಕಥೆ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಯಿತು.